ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತೇನ್ ತಗೊಂಬಂದಿನಪ್ಪ ಕ್ಲಾಸ್ ಅಪ್ಪ ಅಂತಂದ್ರೆ PC ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಆಸ್ಪಿರೆಂಟ್ಸ್ ಸರ ನಮಗೆ PC ಕ್ಲಾಸ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು. ಸೊ ನನ್ನ ಪರವಾಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಒಂದಿಷ್ಟು ಕ್ಲಾಸ್ಗಳು ಎಲ್ಲಿ ಬರ್ತಾವ ಅಂದ್ರೆ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ ಬರ್ತಾವ್ರಿ. ಯಾವ್ಯಾವ ಆಗಿರ್ಬೋದಪ್ಪ ಅಂದ್ರೆ ನೀವು ಫಸ್ಟ್ ಒನ್ ಇವೆನ್ನೋ ಸ್ಟಾರ್ಟ್ ಮಾಡಿದೀನಿ, ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಅಂತ. ಹೌದಾ, ಇದೇ ರೀತಿಯಾಗಿ ಹಲವಾರು ಸಂಸ್ಥೆಗಳನ್ನ ನಾವು ನೋಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಬ್ರಿಕ್ಸ್ ಆಗಿರ್ಬೋದು, ಹೌದಾ, ಅದಾದ್ಮೇಲೆ ಶಾಂಘೈ ಕೋಪರೇಷನ್ ಆಗಿರ್ಬೋದು, ಹೌದಾ, ಸಾರ್ಕ್ ಆಗಿರ್ಬೋದು, ಬಿಮ್ಸ್ಟೆಕ್ ಆಗಿರ್ಬೋದು, ಆಸಿಯಾನ್ ಆಗಿರ್ಬೋದು, ಹೌದಾ, ನ್ಯಾಟೋ ಆಗಿರ್ಬೋದು. ಈ ರೀತಿಯ ಹಲವಾರು ಒಂದಿಷ್ಟು ಏನದವ್ರು ಇಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಒಂದು ವಿದ್ಯಮಾನಗಳೊಳಗ ಇಂಪ್ಯಾಕ್ಟ್ ಕೊಡ್ತವ್ರಿ. ಅದ್ರ ಮೇಲೆ ಕ್ವಶನ್ಗಳನ್ನ ಬಹಳ ಸಲ PC ಗೆ ಕೇಳಿದ್ದಾರೆ. ಇಲ್ಲಿ ನಾನು ಯಾಕೆ ಇನ್ಫಾರ್ಮೇಶನ್ ಕಡಿಮೆ ಕೊಟ್ಟಿನಿ ಅಂತಂದ್ರೆ ನಿಮಗೆ ಇಷ್ಟೇ ಬೇಕಾಗಿರೋದು. ಹೌದಾ, ಸೊ ನಾನು ಇಲ್ಲಿ ಈಗ ಬರ್ದೇನ್ರಿ. ಈಗ ನೋಡ್ರಿ, ಈಗ ಜನರಲ್ ಅಸೆಂಬ್ಲಿ ಅಂತ ಐತಿ, ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಐತಿ ಫಾರ್ ಎಕ್ಸಾಂಪಲ್. ಹೌದಾ, ಇದ್ರ ಮೇಲೆ ನಮಗೆ ಡೆಪ್ತ್ ಆಗಿ ಕ್ವಶನ್ ಕೇಳ್ತಾರೆ. ಹೌದಾ, ಯಾಕಪ್ಪ ಅಂತಂದ್ರೆ ನಾವು ನೆಟ್ ಆಗಿರೋದ್ರಿಂದ ನಾವು ಓದೋ ಸಿಲೆಬಸ್ಗಳು ನಾವು ಬಹಳ ಡೆಪ್ತ್ ಆಗಿ ಓದ್ತಿರ್ತೀವಿ. ಸೊ ಅದನ್ನ ನಿಮ್ಗೆ ಇಲ್ಲಿ ಹೇಳಿದ್ರೆ ಜಲ್ದಿ ಅರ್ಥನೂ ಆಗಲ್ಲ, ಮತ್ತೆ ನಿಮ್ ಡೈರಿಫಿಕೇಶನ್ ಜಾಸ್ತಿ ಬೇರೆ ಕಡೆ ಹೋಗ್ಬಿಡುತ್ತೆ. ಹೌದಾ, ನಿಮ್ದು ಏನೇ ಇರಬೇಕ್ರಿ ಓನ್. ನಾನಿದು ಮಾಡ್ತಿರೋದು ನೋಡ್ರಿ PC ವಿದ್ಯಾರ್ಥಿಗಳಿಗೋಸ್ಕರ. ಫಾರ್ ಎಕ್ಸಾಂಪಲ್ ಕಮೆಂಟ್ ಬಾಕ್ಸ್ ಒಳಗಡೆ ನಾಗರಾಜ್ ಅಂತ ನನ್ನ ಹುಡುಗನ ಹೆಸರು, ಅವ್ರು ಏನ್ ಮಾಡ್ರಿ ಸರ್ PC ಕ್ಲಾಸ್ ಮಾಡಿ ಅಂತ ಹೇಳ್ಯಾರ. ಸೊ ನನ್ನ ಪರವಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗಡೆ ನಿಮಗೆ ಪಕ್ಕ ಅಂದ್ರೆ ಪಕ್ಕಾನೆ ನಿಮ್ಗೆ ಏನ್ ಬರ್ತಾವ್ರಿ ಈ ಕ್ವಶನ್ಸ್ ಗಳಲ್ಲಿ ಕೇಳ್ತಾರೆ. ಹೌದಾ, ಇದನ್ನ ಹೆಂಗ್ ನೆನಪಿಟ್ಕೋಬೇಕು ಹೆಂಗಿಲ್ಲ. ಹೌದಾ, ಮತ್ತೆ ಇದ್ರ ಬಹಳಷ್ಟು ಅದಾವ. ಒಂದು ಏನಿಲ್ಲಪ್ಪ ಅಂದ್ರೆ ಒಂದು 10+ ನಿಮಗೆ ಆರ್ಗನೈಸೇಷನ್ಗಳು ಇಲ್ಲಿ ಸಿಗ್ತಾವ. OPEC ಆಗಿರ್ಬೋದು, OPEC+ ಆಗಿರ್ಬೋದು, ಅವು ಏನ್ ಮಾಡ್ತಾವ ಏನಿಲ್ಲ ಅನ್ನೋದಕ್ಕೋಸ್ಕರ. ಹೌದಾ, ಅದೇ ಒಂದು ಇಷ್ಟ್ರ ಒಳಗಡೆ ನಿಮಗೆ ಕ್ವಶನ್ ಕೇಳ್ತಾರೆ. ಪಕ್ಕ ನಿಮಗೆ ಇದು ಹೆಲ್ಪ್ಫುಲ್ ಆಗೋ ವಿಷಯ. ಓಕೆನಾ, ನೋಡ್ರಿ ನಾನೀಗ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಅಂತ ಬರ್ತೀನಿ. ಫಸ್ಟ್ ಒನ್ ನೋಡ್ರಿ, UNO. ಹೌದಾ, UNO ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ. ಕನ್ನಡದೊಳಗಡೆ ಅಂತಾರ್ರಿ ವಿಶ್ವಸಂಸ್ಥೆ. ಓಕೆನಾ, ಕನ್ನಡದಾಗ ಅಂತಾರ್ರಿ ವಿಶ್ವಸಂಸ್ಥೆ. ಓಕೆನಾ, ಇದು ಎಷ್ಟಾಗ ಎಸ್ಟಾಬ್ಲಿಷ್ಮೆಂಟ್ ಆಯ್ತು, ಯಾವಾಗ ಸ್ಥಾಪನೆ ಆಯ್ತು ನೋಡ್ರಿ. ನಾನು ಇಂಗ್ಲಿಷ್ ನ ಬರ್ದಿರ್ಬೋದು, ಕನ್ನಡದಾಗ ಹೇಳ್ತೀನಿ, ಬಹಳ ಇಂಪಾರ್ಟೆಂಟ್. ಹೌದಾ, ನಿಮ್ಗೆ ಆರಾಮ್ಸೆ ನೆನಪಿರ್ತದ. ಸ್ಥಾಪನೆ ಯಾವಾಗ ಆಯ್ತು ನೋಡ್ರಿ, ಇದು October 24, 1945. 1945 October 24ರಂದು ಇವೇನೆ ವಿಶ್ವಸಂಸ್ಥೆ ಏನಾಗುತ್ತೆ ಸ್ಥಾಪನೆ ಆಗುತ್ತಾ. ಇದ್ರ ಹೆಡ್ ಕ್ವಾರ್ಟರ್ ಐತಪ್ಪ ಅಂತಂದ್ರೆ ನ್ಯೂಯಾರ್ಕ್ಸ್ ಎಲ್ಲಿ ಬರ್ತದ್ರಿ ಸರ್ ಅಂತ ಕೇಳ್ತಾರೆ. ಎಲ್ಲರಿ USA. ಹೌದಾ, USA ಅಂತಂದ್ರೆ ಏನ್ರಿ ಅಮೇರಿಕಾ. ಓಕೆನಾ, ಅರ್ಥ ಆಯ್ತಲ್ರಿ. ಇದು ಏನ್ ಕೇಳ್ಬಿಡ್ತಾರಪ್ಪ ಅಂದ್ರೆ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳ್ತಾರ, ಈ ತರ ಕ್ವಶನ್. ಆಮೇಲೆ ಅದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳ್ತಾರ. ಈ ತರ ಕ್ವಶನ್ ಗಳನ್ನ PC ಒಳಗೆ ಕೇಳ್ತಾರ. ಇದು ಬಹಳ ಇಂಪಾರ್ಟೆಂಟ್. ಇದು ಓನ್ಲಿ ಪರ್ಪೋಸ್ PC. ಮತ್ತೆ ಬೇರೆ ವಿದ್ಯಾರ್ಥಿಗಳು ನೋಡಿ ಸರ್ ನೀವು ಬಹಳ ಕಡಿಮೆ ಬರ್ದಿರಿ ಅನ್ಕೋಬೇಡ್ರಿ. ಯಾಕಪ್ಪ ಅಂದ್ರೆ ನಿಮಗೆ ನಾ ಡೆಪ್ತ್ ಆಗಿ ಹೇಳಿದ ನಂತರ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಯಾಕಪ್ಪ ಅಂದ್ರೆ ನಿಮ್ದು ಅಲ್ಲಿ ಇರ್ಬೇಕಲ್ರಿ, ಹಂಗಾಗಿ. ಸೊ ಬಹಳ ವಿದ್ಯಾರ್ಥಿಗಳು ಅದನ್ನೇ ಹೇಳಿದಾರೆ, ಅದಕ್ಕೋಸ್ಕರ. ಸೊ ಈ ನೋಡ್ರಿ ನೆಕ್ಸ್ಟ್ ಕರೆಂಟ್ ಮೆಂಬರ್ಸ್ ಅಂತ ಹಾಕಿನ್ರಿ, ಅಂದ್ರ ಪ್ರಸ್ತುತ ಸದಸ್ಯರು. ಓಕೆನಾ, ಪ್ರಸ್ತುತ ಸದಸ್ಯರು ಎಷ್ಟನ್ನದ್ರ ನೋಡ್ರಿ 193 ರಾಷ್ಟ್ರಗಳು ಅಂದ್ರ ನೇಷನ್ಸ್. ಹೌದಾ, ಎಲ್ಲದರ ಇವೇನು ವಿಶ್ವಸಂಸ್ಥೆ ಒಳಗಡದಾರ. ಹೌದಾ, ಎಲ್ಲಿ ಎಷ್ಟು ಹೇಳ್ರಿ 193. ಇದು ಬಹಳ ಸಲ ಕ್ವಶನ್ ಆಗೈತ್ರಿ. ಇಸ್ ವೆರಿ 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 ಇಂಪಾರ್ಟೆಂಟ್. 193 ನೋಡ್ರಿ. ನೆಕ್ಸ್ಟ್ ಇಲ್ಲಿ ಬರ್ದೀನಿ ಫೈಂಡಿಂಗ್ ಮೆಂಬರ್ಸ್ ಅಂತ. ಆದ್ರ ಇದು 1947 ಸ್ಥಾಪನೆ ಆಯ್ತಲ್ರಿ. ಅವಾಗ ಎಷ್ಟು ಜನ ಇದ್ರು, ಎಷ್ಟು ರಾಷ್ಟ್ರಗಳು ಕೂಡಿ ಸಂಘಟನೆಗಳನ್ನ ಮಾಡಿತ್ತು ಇದು. ಹೌದು, ಆರ್ಗನೈಸೇಷನ್ ಆಯ್ತು. ಎಷ್ಟು ಅಂದ್ರೆ 51 ಜನ. ಅಂದ್ರೆ 51 ರಾಷ್ಟ್ರಗಳೇನಾಗ್ತಾವ್ರಿ ಇಲ್ಲಿ ಏನ್ ಮಾಡ್ತಾವ ಕೂಡಿ ಒಂದು ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾವ. ಸೊ ಇವಾಗ ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತ್ರಿ. ಫಾರ್ ಎಕ್ಸಾಂಪಲ್ ಯಾಕಪ್ಪ, ವೇರ್ ದ ರೀಸನ್ ವೈ, ಯಾಕೆ ಸ್ಥಾಪನೆ ಆಯ್ತ್ರಿ, ಹೌದ್ ಬೇಕಲ್ರಿ. ಸೊ ಇದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಇಷ್ಟು ಹೇಳ್ಕೊಟ್ಟು ಹೋದ್ನು ಜಸ್ಟ್. ಯಾಕಂದ್ರೆ ನಿಮಗೆ ಇದು ಯಾಕೆ ಬಂತಂದ್ರೆ ಬೇಕಲ್ರಿ. ಸೊ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಆಗುತ್ತೆ 1914, ಆಮೇಲೆ 1918. ಹೌದಾ, 1914ರಿಂದ 1918ರವರೆಗೆ ಪ್ರಥಮ ಮಹಾಯುದ್ಧ ನಡೀತೈತ್ರಿ. ಸೊ ಪ್ರಥಮ ಮಹಾಯುದ್ಧ ನಡೆದಾಗ ಏನಾಗುತ್ತೆ 1919ರೊಳಗಡೆ ಒಂದು ಒಪ್ಪಂದಕ್ಕೆ ಬರ್ತಾರ. ಹೌದಾ, ವರ್ಸಲ್ ಒಪ್ಪಂದ ಅಂತ ಆಗುತ್ತ. ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲೊಂದು ಸಂಘಟನೆ ಜಾರಿಗೆ ಬರ್ತದ. ಏನಪ್ಪಾ ಅಂತಂದ್ರ ಲೀಗ್ ಆಫ್ ನೇಷನ್ಸ್ ಅಂತ. ಲೀಗ್ ಆಫ್ ನೇಷನ್ಸ್. ಹೌದಾ, ರಾಷ್ಟ್ರಗಳ ಒಂದು
ಒಕ್ಕೂಟ ಸಂಘ ಅಂತ ಬರ್ತದ್ರಿ. ಇಲ್ಲಿ 1919 ಇದು ವೆರಿ ಇಂಪಾರ್ಟೆಂಟ್ ಇದು ಬರ್ತದ. ಬಟ್ ಇದು ಯಾಕೆ ಬಂದಿರ್ತದಪ್ಪ ಅಂತಂದ್ರ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ದೊಡ್ಡ ಮಟ್ಟದ ಯುದ್ಧ ಆಗ್ಬಾರ್ದು, ಒಂದು ನಷ್ಟ ಆಗ್ಬಾರ್ದು, ಜನರುಗಳು ಸಾವು ಆಗ್ಬಾರ್ದು ಅನ್ನೋ ಉದ್ದೇಶದ ಇಟ್ಕೊಂಡ್ ಏನ್ ಮಾಡ್ತಾರೆ ಲೀಗ್ ಆಫ್ ನೇಷನ್ ನ ತಗೊಂಡ್ಬರ್ತಾರೆ 1919 ಒಳಗಡೆ. ಬಟ್ ಇದೇನಾಗತ್ರಪ್ಪ ಅಂತಂದ್ರ ನೆಕ್ಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ಆಗತ್ರಿ 1939 to 1947 ಒಳಗಡೆ. ಮತ್ತೆ ಒಂದು ದೊಡ್ಡ ಮಟ್ಟದ ಎರಡನೇ ಮಹಾಯುದ್ಧ ಆಗ್ಬಿಡ್ತೈತ್ರಿ ಜಗತ್ತೊಳಗಡೆ. ಹೌದಾ, ಅವಾಗ ಏನಾಗತ್ತಾ ಇದು ಫೇಲ್ಯೂರ್ ಆಗತ್ತಾ? ಓಕೆನಾ, ಇದು ಫೇಲ್ಯೂರ್ ಆಗುತ್ತೆ. ಇದು ಫೇಲ್ಯೂರ್ ಆದಕ್ಕೆ ಏನಾಗುತ್ತೆ ಒಂದು ಯುದ್ಧ ನಡ್ಕೊಂಡ್ ಬರ್ತಾ. ಅದಾದ್ ಯಾವಾಗ ಮುಗಿತಿರೋದು 1945 ಒಳಗೆ ಮುಗಿತ. ಇದು ಯಾವಾಗ ಮುಗಿತಪ್ಪ ಅಂತಂದ್ರ ಆಗಸ್ಟ್ 6 and 9 ಒಳಗಡೆ ಜಪಾನ್ ಮೇಲೆ ಯಾರು ದಾಳಿ ಮಾಡ್ತಾರ್ರಿ? ಅಮೆರಿಕದವ್ರು ದಾಳಿ ಮಾಡ್ತಾರ. ಹೌದಾ, ಈಗ ನಾಗಸಾಕಿ ಕೇಳಿರಲ್ರಿ? ಹೌದಾ, ಅದ್ರ ಮೇಲೆ ಏನ್ ಮಾಡ್ತಾರೆ ಜಪಾನ್ ರಾಷ್ಟ್ರ ಮೇಲೆ ಈ ಆಗಸ್ಟ್ 6 and August 9 ಒಳಗಡೆ 1945 ಒಳಗಡೆ ಅಮೆರಿಕ ದಾಳಿ ಮಾಡ್ತಾರೆ. ಇದು ನೆನ್ಪಿಟ್ಟಾರೆ. ಇದು ದಾಳಿ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿ ಅಣುಬಾಂಬ್ ಹಾಕಿದ್ರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಜೀವ ಸಂಕುಲಗಳು, ಮನುಷ್ಯರು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ಏನಾಗ್ತಾವ್ರಿ ನಾಶ ಆಗಿ ಹೋಗ್ಬಿಡ್ತಾವ. ಸೊ ಇದೆಲ್ಲ ಆಗಿದ್ರಿಂದ ಏನ್ ಮಾಡ್ತಾರೆ ಎಲ್ಲರೂ ಕೂಡಿ ಏನ್ ಮಾಡ್ತಾರೆ ಈ ಒಂದು 51 ರಾಷ್ಟ್ರಗಳು ಕೂಡಿ ಹಿಂಗಾದ್ರೆ ಬಗೆಹರಂಗಿಲ್ಲ, ಎಲ್ಲರೂ ಬರೇ ಇದನ್ನ ಅವ್ರ ಮ್ಯಾಗ ಇವ್ರು ಬಾಂಬ್ ಹಾಕಿದ್ವಿ, ಇವ್ರ ಮ್ಯಾಗ ಅವ್ರ ಮ್ಯಾಗ ಬಾಂಬ್ ಹಾಕಿದೆ, ಅವ್ರು ನಾವ್ ಬಿಡೋದು, ಇವ್ರು ನಾವ್ ಬಿಡೋದು, ಇವ್ರು ಅವ್ರು ಬಿಡೋದು, ಹಿಂಗ ಮಾಡಿಲ್ಲ ಒಂದಿನ ಏನಾಗ್ತಿರಿ ಬಡ್ಕೊಂಡ್ ಸತ್ತು ಹೋಗ್ಬಿಡ್ತೀವಿ. ಹಿಂಗಿರಬಾರ್ದು. ನಾವ್ ಹೆಂಗಿರ್ಬೇಕಪ್ಪ ಅಂತಂದ್ರ ಶಾಂತಿಯುತವಾಗಿ ಬಾಳ್ಬೇಕು ಅನ್ನೋದನ್ನ ಹೇಳ್ಕೊಂಡ್ ಬರ್ತಾರ. ಅದೇ ರೀತಿ ಇದು ಯಾಕಪ್ಪ ಅಂತ ರೀಸನ್ ಅಂತ ಏನ್ ಹೇಳ್ರಿ, ಇದೇ ರೀಸನ್ ಏನ್ ಹೇಳ್ರಿ ಮುಂದ ಶಾಂತಿಯುತವಾಗಿ ನಾವೆಲ್ಲರೂ ಸಹಕಾರಿತವಾಗಿ ಮತ್ತೆ ಸಹಕಾರಯುತವಾಗಿ ನಾವು ಬಾಳ್ಬೇಕಂತ ಹೇಳ್ತಿರೋದು. ಇಲ್ಲೊಂದ್ ಐತಿ ನೆಕ್ಸ್ಟ್ ಅದನ್ನ ಹೇಳ್ತೀನಿ. ಹೌದಾ, ಆಮೇಲೆ ಇದಾದ್ಮೇಲೆ ಏನಾಗತ್ರಿ 1945 ಆದ್ಮೇಲೆ ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಆದ್ಮ್ಯಾಗ ಹಲವಾರು ರಾಷ್ಟ್ರಗಳಿಗೆ ಏನಾಗತ್ರಿ ಸ್ವಾತಂತ್ರ್ಯ ಸಿಗ್ತದ. ಬಹಳ ಇಂಪಾರ್ಟೆಂಟ್ ಇದು. ನಮ್ದು ಯಾವ ಸ್ವಾತಂತ್ರ್ಯ ಮಂತ್ರ ಹೋದಿಲ್ರಿ 1947. ಹೌದಾ, ಈ ರೀತಿ ಹಲವಾರು ರಾಷ್ಟ್ರಗಳೇನಾಗ್ತವ್ರಿ ಸ್ವತಂತ್ರವಂತವ. ಇದ್ರಾಗ ಮೇನ್ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಫೈಂಡಿಂಗ್ ಮೆಂಬರ್ 51 ಅಂತ ಇದೆಯಲ್ಲ, ಇದ್ರಾಗ ಸಮೇತ ಇಂಡಿಯಾ ಬಿಕಮ್ ಏನಿತ್ರಿ ಫೈಂಡಿಂಗ್ ಮೆಂಬರ್ ಇತ್ತು. ಸ್ಥಾಪನಾ ಸದಸ್ಯತ್ವ ರಾಷ್ಟ್ರವನ್ನು ಹೊಂದಿತ್ತು. ಯಾವಾಗ 1945 ಏನಾಗಿತ್ರಿ ಇದು ಸದಸ್ಯತ್ವ ಹೊಂದೈತ್ರಿ. ಇವಾಗ ಅಲ್ರಿ 193 ರಾಷ್ಟ್ರ ಅದಾವಲ್ಲ, ಇವ್ ಮನೆ ಒಂದಿಷ್ಟು ಸೇರಿ ಅದಾವ್ರಿ. ಹೌದಾ, ಇವ್ ಅಲ್ರಿ ನಮ್ಗೆ 51 ರಾಷ್ಟ್ರ ಒಳಗಡೆ ಸಮೇತ ನಾವು ಇದ್ವಿ. ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಕ್ವಶನ್ ಕೇಳ್ತಾರ. ಫೈಂಡಿಂಗ್ ಮೆಂಬರ್ ಆಗಿತ್ತಾ ಅಂದ್ರೆ ಸ್ಥಾಪನಾ ಸದಸ್ಯತ್ವ ರಾಷ್ಟ್ರ ಹೊಂದಿತ್ತ ವಿಶ್ವಸಂಸ್ಥೆಯಲ್ಲಿ ಭಾರತ ಅಂತ ಕ್ವಶನ್ ಕೇಳ್ತಾರೆ. ಈ ರೀತಿ ಅರ್ಥ ಆಯ್ತಲ್ರಿ? ಈಗ ಯಾವಾಗ ಯುದ್ಧ ನಡೀತಿ, ಅದರಿಂದ ಏನ್ ಕಾರಣಗಳಾದವು, ಇದರಿಂದ ಏನೇನು ನಮಗೆ ನ್ಯೂಕ್ಲಿಯರ್ ವೆಪನ್ಗಳಿಂದ ಇದು ಇಷ್ಟೆಲ್ಲ ಏನಾಯ್ತು ತೊಂದರೆಗಳಾಯ್ತು. ಇನ್ನು ಮುಂದೆ ನಾವು ಸಹಕಾರಿತವಾಗಿರ್ಬೇಕು, ಶಾಂತಿ ರೀತಿಯಾಗಿರ್ಬೇಕು, ಸುಸ್ಥಿರವಾಗಿ ಅಭಿವೃದ್ಧಿ ಹೊಂದಬೇಕು, ಎಲ್ಲರೂ ಬೆಳ್ಕೊಂಡು ಹೋಗ್ಬೇಕು ಸಹಕಾರಿತವಾಗಿ ಅನ್ನೋದಕ್ಕೋಸ್ಕರ ಏನ್ ಮಾಡ್ರಿ ವಿಶ್ವಸಂಸ್ಥೆನ ಸ್ಥಾಪನೆ ಮಾಡಿದ್ರು. ಅರ್ಥ ಆಯ್ತಾ? ಯಾಕಪ್ಪ ಅಂತಂದ್ರೆ ಎಷ್ಟ್ರಾಗ 1945 ಅಕ್ಟೋಬರ್ 24 ಎಲ್ಲಿ ನ್ಯೂಯಾರ್ಕ್ ಒಳಗಡೆ ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ಅಂತ ಕರೀತಾರ. ಕರೆಂಟ್ ಹೋತು. ಫಸ್ಟ್ ನೇಷನ್ ಏನ್ ಬೇಡ. ಈ ಶಂಭವಿ ನನ್ ಫೋನ್ ಇಳಿತಲ್ಲ ಅಲ್ಲಿ ಸ್ಟಾಪ್ ಮಾಡ್ತೀನಿ. ಓಕೆ, ಸಾರಿ ಕರೆಂಟ್ ಹೋಯ್ತು. ಸೊ ನಾವೇನ್ ಹೇಳ್ತಿದ್ವಪ್ಪ ಅಂತಂದ್ರೆ ಯಾಕೆ ಸಂಸ್ಥೆ ಬಂತು ಅಂತ. ಓಕೆನಾ, 1945 ಆಗಸ್ಟ್ 6 ಆಗಸ್ಟ್ 9 ಒಳಗಡೆ ಈಗ ನಾಗಸಾಕಿ ಮತ್ತು ಹಿರೋಶಿಮಾ ಮೇಲೆ ಅಮೆರಿಕ ದಾಳಿ ಮಾಡುತ್ತಾ ಅದರಿಂದ ಏನಾಗುತ್ತೆ ಆ ಒಂದು ವೈಪರೀತ್ಯದಿಂದನೇ ವೈಪರೀತ್ಯದಕ್ಕಿಂತ ವಿಪರೀತವಾಗಿರ್ತಕ್ಕಂಥ ಒಂದು ಮನುಷ್ಯನಿಗೆಲ್ಲ ಬಂದಾಗ ಏನಾಗುತ್ತಲ್ರಿ ಆ ರೀತಿ ಆಗುತ್ತೆ. ಇರ್ಲಿ ಬಿಡಿ, ಅದು ಬೇಡ. ನಮಗೆ ಜಸ್ಟ್ ಡೈರೆಕ್ಟ್ ವಿಷಯಕ್ಕೆ ಬಂದ್ರಿ. ಯಾಕಂದ್ರೆ ನಿಮ್ಗೆ ಒಂದಿಷ್ಟು ನಾಲೆಡ್ಜ್ ಬೇಕಾಗೋಸ್ಕರ ಇದನ್ನೆಲ್ಲ ಇತಿಹಾಸವನ್ನು ಹೇಳಿದೆ. ಸೊ ಇವಾಗ ನೋಡ್ರಿ, ನಾವು 1993 ಕರೆಂಟ್ ಒಂದು ಪ್ರಸ್ತುತ ದೇಶಗಳದಾವ ಅಂತ ಹೇಳಿದ್ವಿ. ಫೈಂಡಿಂಗ್ ಮೆಂಬರ್ಸ್ ಎಷ್ಟಾದ್ರೆ 51. ಅದ್ರೊಳಗೆ ಸಮೇತ ಭಾರತ ಸಮೇತ ಇತ್ತು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಆಮೇಲೆ ನೋಡ್ರಿ, ಯುಎನ್ ಡೇ ಅಂತ ಯಾವಾಗ ಆಚರಿಸ್ತಾರ? ಹೌದಾ, ವಿಶ್ವಸಂಸ್ಥೆಯ ದಿನ ಅಂತ ಯಾವಾಗ ಆಚರಿಸ್ತಾರ? ಯಾವಾಗ ಹೇಳ್ರಿ? ಅಕ್ಟೋಬರ್ 24. ಈಗ ನಾವು ಯೋಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ನೋಡಿದ್ವಿ. ಹೌದಾ, June 21. ಹೌದಾ, ಅದೇ ರೀತಿ ಒಂದು ವಿಶ್ವಸಂಸ್ಥೆ ದಿನ ಯಾವಾಗ್ರಿ 24 ಅಕ್ಟೋಬರ್ ಒಳಗಡೆ. ಇದನ್ನ ಏನ್ ಮಾಡ್ತಾರೆ ವಿಶ್ವಸಂಸ್ಥೆ ಇಡೀ ಜಗತ್ತಿನಾದ್ಯಂತ 193 ರಾಷ್ಟ್ರಗಳು ಆಚರಣೆ ಮಾಡ್ತವ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಅಫಿಷಿಯಲ್ ಲ್ಯಾಂಗ್ವೇಜ್. ಹೌದಾ, ಇಲ್ಲಿ ಯಾವ ಲ್ಯಾಂಗ್ವೇಜ್ ಗಳಿಗೆ ಕೊಟ್ಟಾರಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ಯಾರಪ್ಪ. ಹೌದಿಲ್ರಿ? ನೋಡ್ರಿ, ಫಸ್ಟ್ ಒನ್ ಅರೇಬಿಕ್, ಅರೇಬಿಕ್. ನೆಕ್ಸ್ಟ್ ಓಕೆನಾ,
ಚೈನೀಸ್, ಆಮೇಲೆ ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್. ಸೊ ಈಗ ವರ್ಲ್ಡ್ ಮ್ಯಾಪ್ ಒಳಗಡೆ ಫಾರ್ ಎಕ್ಸಾಂಪಲ್ ಹೌದಾ ಇದು ದೆನ್ ಓಕೆನಾ, ಆಫ್ರಿಕಾ ಇಲ್ಲೆಲ್ಲ ಮಿಡಲ್ ಈಸ್ಟ್ ಕಂಟ್ರಿಗಳು. ಈ ಮಿಡ್ಲ್ ಈಸ್ಟ್ ಕಂಟ್ರಿ ಒಳಗೆ ಏನ್ ಮಾತಾಡ್ತಾರೆ, ಅರೇಬಿಕ್ ಮಾತಾಡ್ತಾರ. ಹೌದಾ, ಇಲ್ಲಿ ನಮ್ಮ ಮೇಲೆ ಏನಿರ್ತದೆ ಚೀನಾ, ಇದು ಚೈನೀಸ್ ಅದ್ರ ಮೇಲೆ ಇರ್ತಕ್ಕಂಥದ್ದು ರಷ್ಯಾ, ಅಲ್ಲಿ ರಷ್ಯಾ ಮಾತಾಡ್ತಾರ. ಹೌದಾ, ಈ ಭಾಗದೊಳಗೆ ಅರ್ಧ, ಇಲ್ಲಿ ಕೆಳಗಡೆ ಬಂದ್ರೆ ನಾವು ಇಲ್ಲಿ ಏನ್ ಇಂಗ್ಲಿಷ್ ಮತ್ತು ಸ್ಪೇನ್ಸ್ ಮಾತಾಡ್ತೀವಿ. ದೆನ್ ಅದಾದ್ಮೇಲೆ ಇಲ್ಲಿ ಅಮೆರಿಕದೊಳಗಡೆ ಹಲವಾರು ಏನ್ ಮಾತಾಡ್ತಾರೆ, ಇಂಗ್ಲಿಷ್ ನ ಮಾತಾಡ್ತಾರ. ಹೌದಾ, ಅರೇಬಿಕ್ ಆಯ್ತು, ಚೈನೀಸ್ ಆಯ್ತು, ಇಂಗ್ಲಿಷ್ ಆಯ್ತು, ದೆನ್ ಫ್ರೆಂಚ್. ಇಲ್ಲಿ ಯುರೋಪಿಯನ್ ರಾಷ್ಟ್ರ ಒಳಗಡೆ ಫ್ರಾನ್ಸ್ ಕೇಳಿರಲ್ಲ, ಫ್ರಾನ್ಸ್ ಮೊನ್ನೆ ಸಮಿಟ್ ಆಯ್ತು. ಏನ್ ಹೇಳ್ರಿ, G7 ಸಮಿಟ್ ಆಯ್ತು ನೋಡ್ರಿ. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದ್ರ ಬಗ್ಗೆ ಸಮತ್ ನಾನು ಕ್ಲಾಸ್ ಮಾಡ್ತೀನಿ ಟೋಟಲ್ ಆಗಿ. ಓಕೆ, ಇದೇ ರೀತಿಯಾಗಿ. ಹೌದಾ, ಇಲ್ಲಿ ಏನಾಯ್ತು, ಫ್ರಾನ್ಸ್ ಬಂತು, ರಷ್ಯಾ ಈ ಸೈಡ್ ಇದೆ. ಅದೇ ಸ್ಪೇನ್ ನೋಡ್ರಿ, ಈಗ ಯುರೋಪಿಯನ್ ಕಂಟ್ರಿ ಒಳಗಡೆ ಇಂಗ್ಲಿಷ್ ಮಾತಾಡ್ತಾರ, ದೆನ್ ಫ್ರೆಂಚ್ ಮಾತಾಡ್ತಾರ, ಯುರೋಷಿಯಾ ಅಂತ ಬರ್ತಾ ಅಲ್ಲಿ ಸಮೇತ ಏನ್ ಮಾಡ್ತಾರ, ರಷ್ಯನ್ ಲ್ಯಾಂಗ್ವೇಜ್ ಸಮೇತ ಮಾತಾಡ್ತಾರ. ಹೌದಾ, ಆಮೇಲೆ ಅರೇಬಿಕ್ ಇಲ್ಲಿ ಈ ಕೆಳ ಭಾಗದಲ್ಲಿ ಮಾತಾಡ್ತಾರ. ಇದೆಲ್ಲ ಏನಾಗುತ್ತೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ನಮಗೆ ಕೊಡ್ತಾರೆ. ಸೊ ಇದನ್ನ ಯಾಕೆ ಹೇಳಿದ್ನಪ್ಪ ಅಂತಂದ್ರೆ ನಿಮಗೆ ನೆನಪಿರ್ತದ ಅನ್ನೋಗೋಸ್ಕರ ಇದನ್ನ ಹೇಳಿದ್ನ. ಜಸ್ಟ್ ನಾವು ಹೇಳ್ಬೋದಾಗಿತ್ತು ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಸ್ಪೇನಿಷ್ ಅಂತ, ಸ್ಪೇನ್ ಅಂತ. ಓಕೆನಾ. ಸೊ ಇವಾಗ ನೋಡ್ರಿ, ಇಲ್ಲಿ ಕರೆಂಟ್ ಸೆಕ್ರೆಟರಿ ಜನರಲ್, ಹೌದಾ, ಯಾರು ಕಾರ್ಯದರ್ಶಿ ಆದಾರ್ರಿ, ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಯಾರು ಈ ಪ್ರಸ್ತುತ ಅಂತಂತ ಕೇಳ್ತಾರ್ರಿ. ಆಂಟೋನಿಯೋ ಗುಟೆರಸ್ ಇವ್ರೇನಾದಾರೆ ಪ್ರಸ್ತುತ ಏನಾದಾರ್ರಿ, ಆಂಟೋನಿಯೋ ಗುಟೆರಸ್ ಅವರು ಪ್ರಸ್ತುತ ಕಾರ್ಯದರ್ಶಿ ಅದಾರೆ. ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ ಮತ್ತು ಡೈರೆಕ್ಟ್ ಕ್ವಶನ್ ಕೇಳೋದ್ರಲ್ಲಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಐತ್ರಿ. ಯಾಕಂದ್ರೆ ಡೈರೆಕ್ಟ್ ಕ್ವಶನ್ ಕೇಳ್ಬಿಡ್ತಾರೆ, ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಯಾರ, ಪ್ರಸ್ತುತ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಯಾರದಾರ, ಆಂಟೋನಿಯೋ ಗುಟೆರಸ್. ಹೌದಾ, ಸೊ ಇವ್ರು ಏನ್ ಮಾಡಿದ್ರಿ, ಗುಟಗಾರದ್ರು. ಎದ್ರ ಮೇಲೆ ಈಗ ಏನಾಯ್ತು, ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿತ್ತಂತ ಗುಟಗಾರದ್ರು. ಆಮೇಲೆ ಇಲ್ಲಿ ಇಸ್ರೇಲ್, ಇರಾನ್ ಮತ್ತೆ ಇವತ್ತು ನೋಡ್ರಿ ಆಮೇಲೆ ಹೌದಲ್ಲ. ಅದಾದ್ಮ್ಯಾಗ ಏನಪ್ಪಾ ಅಂತಂದ್ರೆ ಈಗ ಇಲ್ಲಪ್ಪ ಅಂತಂದ್ರೆ ಇದ್ರಿ ಇಸ್ರೇಲ್ ಇವ್ರು ಮಾಡಿ ದಾಳಿ, ಪಾಲೆಸ್ತೈನ್ ಮೇಲೆ ದಾಳಿ ಮಾಡೈತೆ. ಪಾಲೆಸ್ತೈನ್, ಇಸ್ರೇಲ್, ಗಾಜಾ ಪಟ್ಟಿ ಇದೈತಲ್ರಿ, ಅದ್ರ ಮೇಲೆ ಏನಾದ್ರು ಅವಾಗ ಸಮೇತ ಇವರು ಮಾತಾಡಿದ್ರು. ಇವ್ರು ಯಾಕೆ ಮಾತಾಡ್ತಾರಪ್ಪ ಅಂದ್ರೆ ಇದ್ರದ್ದು ಮೇನ್ ಉದ್ದೇಶ ನೋಡ್ರಿ, ಪೀಸ್, ಶಾಂತಿ ಕಾಪಾಡ್ಬೇಕು, ಇಡೀ ಜಗತ್ತೊಳಗೆ ಶಾಂತಿ ಕಾಪಾಡ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್. ಇದು ನೋಡ್ರಿ ನೆನ್ಪಿಟ್ಟಾರ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರಿನ್ಸಿಪಲ್ ಆರ್ಗನ್ಸ್, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಇದ್ರ ಮೇಲೆ ಏರಿ ಹಲವಾರು ರೀತಿಯ ಕ್ವಶನ್ಗಳಾಗ್ಯಾವ. ಹೆಂಗಪ್ಪಾ ಅಂತಂದ್ರೆ ಯಾವ ರೀತಿ ಕ್ವಶನ್ ಕೇಳ್ತಾರ ಅಂತಂದ್ರೆ, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಯಾವ್ಯಾವ ಅಂತ ಕೇಳಿಸ್ತಾರಿ. ಈ ರೀತಿ ಕೇಳ್ತಾರೆ ಕ್ವಶನ್, ಅಂಗಸಂಸ್ಥೆಗಳು. ಹೌದಾ, ಕೊಟ್ಟ ಕಷ್ಟ ಏನ್ ಮಾಡ್ತಾರೆ, ಬೇರೆ ಇನ್ನೊಂದು ಯಾವ್ದ ಕೊಟ್ಟಿರ್ತಾರ, ಅದ್ರ ಮೂಲಭೂತ ಅಂಗಸಂಸ್ಥೆ ಆಗಿರೋಲ್ರಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಆರ್ಗನ್ಸ್ ಯಾವ್ಯಾವಪ್ಪ ಅಂತಂದ್ರೆ, ಫಸ್ಟ್ ಒನ್ ಜನರಲ್ ಅಸೆಂಬ್ಲಿ, ಸೆಕೆಂಡ್ ಒನ್ ಸೆಕ್ಯೂರಿಟಿ ಕೌನ್ಸಿಲ್, ದೆನ್ ಅದಾದ್ಮೇಲೆ ಎಕನಾಮಿಕ್ಸ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಬಹಳ ಇಂಪಾರ್ಟೆಂಟ್. ಆಮೇಲೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಸೆಕ್ರೆಟರಿ ಇಲ್ಲಿ ನೋಡ್ರಿ. ನಾ ಹೇಳಿದಾಗ ಯಾವಾಗ ಯಾರು ಆಯ್ಕೆ ಆಗ್ಬೇಕು, ಎಷ್ಟು ಅವಧಿಗೆ ಆಯ್ಕೆ ಆಗ್ಬೇಕು ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಐತದ ಒಳಗಡೆ, ಪೂರಾ ಡೆಪ್ತ್ ಆಗಿ ಹೋಗ್ಬೇಕಂತ. ಹೌದಾ, ನಿಮಗೆ ಅಷ್ಟು ಮಾಹಿತಿ ಬೇಕಿಲ್ಲ ಅನ್ಸೈತಿ. ಆಮೇಲೆ ನೋಡ್ರಿ, ಟ್ರಸ್ಟ್ಶಿಪ್ ಕೌನ್ಸಿಲ್ ಅಂತ ಇತ್ತು ಯಾವಾಗ 1945 ಒಳಗಡೆ. ಅದು ಏನಾಗತ್ರಿ, ಇನ್ ಆಕ್ಟಿವೇಟ್ ಆಗುತ್ತ. ಇನ್ ಆಕ್ಟಿವೇಟ್ ಅಂತಂದ್ರೆ ಏನಾಗತ್ರಿ, ಸ್ಥಗಿತಗೊಳ್ತದ 1994ರಾಗ. ಯಾಕಪ್ಪ ಅಂತಂದ್ರ ನಾನು ಯಾವಾಗ ಹೇಳಿದ್ನ 1945ರಿಂದ ಹಲವಾರು ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದ್ವಿ. ಹೌದಾ, ಸೊ ಅದಾದ್ಮೇಲೆ ಏನಾಗುತ್ತೆ, ಇನ್ನೂ ಹಲವಾರು ರಾಷ್ಟ್ರಗಳು ಏನಾಗ್ತರು ಈ ವಸಾಹತು ಶಾಹಿತ್ವದಿಂದ ಮುಕ್ತಿವಂತವ. ಅದೆಲ್ಲ ಫೈನಲಿ ಎಲ್ಲಾ ರಾಷ್ಟ್ರಗಳು ಮುಕ್ತಿ ಹೊಂದಾಗ ಏನಾಗುತ್ತೆ, ಇದೇನಾಗುತ್ತೆ, ಕೊಲಾಪ್ಸ್ ಆಯ್ತು. ಇದು ಬಹಳ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಏನಪ್ಪಾ ಅಂತಂದ್ರ ಕ್ವಶನ್ ಇಲ್ಲಿ ಬರೋದು ನೋಡ್ರಿ, ಏನೈತಿ, ವಿಟೋ ಪವರ್, ವಿಟೋ ಅಧಿಕಾರ ಯಾರ ಹತ್ರ ಐತಿ ನೋಡ್ರಿ. ಈಗ ಪಂಚಪಾಂಡವರು ನೋಡ್ರಿ, ಪಂಚಪಾಂಡವರು ಯಾರು, ದೊಡ್ಡಣ್ಣ ಯುಧಿಷ್ಠಿರ USA, ಹೌದಾ, ಭೀಮ UK, ಅರ್ಜುನ ಫ್ರಾನ್ಸು, ಹೌದಾ, ನಕುಲ ಸಹದೇವ ನೋಡ್ರಿ ರಷ್ಯಾ, ಚೀನಾ. ಯಾಕಂದ್ರೆ ಇಬ್ರು ಅದಾರ, ಆರಾಮ್ ನೆನ್ಪಿಟ್ಕೊಂತ ನೋಡ್ರಿ ನೀವು ಪಕ್ಕ. ಓಕೆನಾ. ಓಕೆ ನೋಡಿ ಅಷ್ಟೇ. ವಿಟೋ ಪವರ್ ಯಾವ್ದಾರು, USA, UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್. ನೋಡ್ರಿ, ಯುನೈಟೆಡ್ ಕಿಂಗ್ಡಮ್ ಬಹಳ ಇಂಪಾರ್ಟೆಂಟ್. ಇಂಗ್ಲೆಂಡ್ಗೂ ಯುನೈಟೆಡ್ ಕಿಂಗ್ಡಮ್ಗೂ ವ್ಯತ್ಯಾಸ ಐತಿ. ಫಾರ್ ಎಕ್ಸಾಂಪಲ್ ಏನ್ ಕೊಟ್ಬಿಟ್ರೆ, ವಿಟೋ ಅಧಿಕಾರ ಇನ್ನೆಲ್ಲ ಆಪ್ಷನ್ಸ್ ಕೊಟ್ಬಿಟ್ಟಿರ್ತಾರೆ. ಹೌದಾ, ಏನ್ ಮಾಡಿರ್ತಾರಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದೇ ಆಪ್ಷನ್ ಒಂದೇ ಆಪ್ಷನ್ ಇವನ್ನೆಲ್ಲ ಕೊಟ್ಬಿಟ್ಟಿರ್ತಾರೆ. ಬಟ್ ಇದನ್ನ ಏನ್ ನೋಡಿರ್ತಾರ, ಇಂಗ್ಲೆಂಡ್ ಅಂತ ಮಾಡ್ಬಿಟ್ಟಿರ್ತಾರ, ಇಂಗ್ಲೆಂಡ್. ಓಕೆನಾ. UK ಅಂತ ಮಾಡ್ಯಾರಲ್ರಿ, ಅವಾಗ ನೀವೇನಾಗ್ತಾರೆ, ಓಕೆ ಎಲ್ಲದವ್ರಿ ಅಂತ ಫಸ್ಟ್ ಒಂದೇ ಹಾಕ್ಬಿಟ್ಟಿರ್ತೀರ. ಬಟ್ ಇಲ್ಲಿ ನೋಡ್ರಿ, UK-ಗೂ ಇಂಗ್ಲೆಂಡ್ಗೂ ವ್ಯತ್ಯಾಸ ಐತಿ. ಹೌದಾ, ನೆಕ್ಸ್ಟ್ ಕ್ಲಾಸ್ ಒಳಗಡೆ ಹೇಳ್ತೀನಿ. ಹೌದಾ, ಇವೆಲ್ಲ ವಿಟೋ ಪವರ್. ಸೊ ಇದೇ ರೀತಿ ಏನ್ ಹಾಕೊಂಡ್ರೆ, ಪ್ರಸ್ತುತ ಒಂದು ವರ್ಲ್ಡ್ ಒಳಗಡೆ ಎಲ್ಲಾರು ಏನ್ ಹೇಳ್ತಿದ್ರಪ್ಪ ಅಂತಂದ್ರೆ, ಇಂಡಿಯಾ ಸಮೇತ ಏನ್ ಮಾಡ್ಬೇಕ್ರಿ,
ಒಂದು UN ಆರ್ಗನೈಸೇಷನ್ ಒಳಗಡೆ ಯೂಟೋ ಪವರ್ ನ ಕೊಡ್ರಿ. ಯಾಕಪ್ಪ ಅಂತಂದ್ರ ಹೈಯೆಸ್ಟ್ ಪಾಪ್ಯುಲೇಷನ್ ನಮ್ದೇ ಹೇಳ್ರಿ. ಫಾರ್ ಎಕ್ಸಾಂಪಲ್ ಮೊನ್ನೆ ನಾವು ಒಂದು ಪಾಡ್ಕಾಸ್ಟ್ ಕೇಳಕ್ ಹೊಂದ್ರಿ, ಏನ್ ಹೇಳಿದ್ರೆ ಗೊತ್ತಾ, ಇಡೀ ಜಗತ್ತಲ್ಲೇ ಇಡೀ ಪ್ರಪಂಚದಲ್ಲಿ 50% ರೀ, 50% ಡಿಜಿಟಲ್ ಟ್ರಾನ್ಸಾಕ್ಷನ್. ಓಕೆನಾ? ಡಿಜಿಟಲ್ ಟ್ರಾನ್ಸಾಕ್ಷನ್ ರೀ 50% ಎಲ್ಲ ಆಗೈತ್ರಿ ಇಂಡಿಯಾದಾಗ ಆಗೋಣಕ್ಕೆ. ಮತ್ ಗ್ರೋತ್ ನೋಡ್ರಿ ಹೆಂಗಿದೆ. ಹೌದಾ? ಇನ್ನೂ ಹಲವಾರು ಅಂಶಗಳವ್ರಿ. ಎದಕ್ಕಪ್ಪ ಅಂತಂದ್ರ ನಾವು ಸಮೇತ ಇಲ್ಲಿ ಏನಾಗ್ಬೇಕ್ರಿ 6th ಪ್ಲೇಸ್ ಒಳಗೆ ಬರ್ಬೇಕು, ಇಂಡಿಯಾ ಬರ್ಬೇಕು ಅನ್ನೋದು ಇಡೀ ಹಲವಾರು ಸೌತ್ ನೇಷನ್ಸ್ ಆಗಿರ್ಬೋದು, ಅದ ಈಸ್ಟ್ ಒಂದು ಯುರೋಪಿಯನ್ ಕಂಟ್ರಿಗಳದಾವ್ರಿ. ಎಕ್ಸಾಂಪಲ್ ಫ್ರಾನ್ಸ್ ಸಮೇತ ಏನ್ ಹೇಳುತ್ತೆ, ಫ್ರಾನ್ಸ್, ರಷ್ಯಾ, UK ಇವ್ರು 3 ಓಕೆ ಅಂತಾರ, ಬರೀಪ ಅಂತಾರ. ಬಟ್ ಇಲ್ಲಿ ಬಹಳ ಚಂದ ಆಟಾಡ್ರಿ, ಯಾರು ಗೊತ್ತೇನ್ರಿ, ಇವನೊಬ್ಬ ಇವ್ರು ಭಾರಿ ಅದ್ರಿ, ಭಾರಿ ಇದಾದ್ರಿ. ಯಾಕಪ್ಪ ಅಂದ್ರೆ ಇವ್ರು ಬಂದ್ಬಿಟ್ರೆ ನಮ್ಮನ್ನ ಕೊಲಾಪ್ಸ್ ಮಾಡ್ತಾರ. ಹೆಂಗಪ್ಪ ಅಂತಂದ್ರ ನೋಡ್ರಿ, ಅವ್ರು ಊರಾಗ ಕ್ಷಣ ಅಂತಿರ್ತಾರ, ಅವ್ರು ಬೆಳೆಯಪ್ಪ ಅಂತಿರ್ತಾರ, ಬಟ್ ಮತ್ ಕಾಳು ಹೇಳ್ತಿರ್ತಾರ. ಇವ್ರು ಹಂಗೆ ಇವ್ರು ತೋರಿ ಬರಿ ಅನ್ನೋದು, ಬರಿ ಅಂತ ಮಾತಿ ಕರೆಯದ್ರಿ. ಆಮೇಲೆ ಅದಕ್ಕನ ಬಂದಪ್ಪ ಇವನು ಅನ್ನೋದು. ಇದು ಏನಾಗುತ್ತೆ ಇಲ್ಲಿ ನೋಡ್ತೀವಿ. ಇಷ್ಟೇ ನೋಡ್ರಿ, ವರ್ಲ್ಡ್ಗೂ ಲೆವೆಲ್ಗೂ ಏನ್ ಡಿಫ್ರೆನ್ಸ್ ಇಲ್ಲ, ಎಲ್ಲ ಅದೇ ತರ ಇರ್ತದೆ. ಹೌದಾ? ಇಲ್ಲಿ ಒಂದಿಷ್ಟು ಲುಂಗಿ ದೋತ್ರ ಹಾಕಿ ನಡ್ಯಾಡ್ತಿರ್ತಾರ, ಅಲ್ಲಿ ಒಂದಿಷ್ಟು ಬ್ಲೇಸರ್ ಹಾಕೊಂಡಿರ್ತಾರ. ಇಷ್ಟೇ ವ್ಯತ್ಯಾಸ, ಎಲ್ಲ ಪೊಲಿಟಿಕ್ಸ್ ಸೇಮ್. ಓಕೆ, ಅರ್ಥ ಆಯ್ತಾಡ್ರಿ? ಇವೇನಂತಂದ್ರ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಇಷ್ಟೇ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದನ್ನು ನಾನು ಹೆಂಗ್ ಹೇಳ್ಬೇಕಂತ ನಂಗೆ ಹೇಳಿದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ ಎಕ್ಸಾಮ್ಗೆ. ಇದನ್ನ ನೀವು ಸಮೇತ ನೋಡ್ರಿ, ನಿಮ್ಮ ಫ್ರೆಂಡ್ಸ್ ಸಮೇತ ಶೇರ್ ಮಾಡ್ರಿ. ಯಾಕಪ್ಪ ಅಂದ್ರೆ PC ಎಕ್ಸಾಮ್ಗೆ ಡೈರೆಕ್ಟ್ಲಿ ಕ್ವಶನ್ ಬರ್ತಾವ್ರಿ, ಡೈರೆಕ್ಟ್ಲಿ, ನಾಟ್ ಇನ್ ಡೈರೆಕ್ಟ್. ನಾನು ಪರೋಕ್ಷವಾಗಿ ಹೇಳಕ್ ಹೊಂತೀವ್ರಿ, ಡೈರೆಕ್ಟ್ಲಿ ಕ್ವಶನ್ ಬರ್ತಾವ ಇಲ್ಲಿ. ಯಾಕಪ್ಪ ಇಲ್ಲಿ ಐತ್ರಿ ಈಗ ಬಹಳ ಮಂದಿ ಹೆಂಗ್ ಕೇಳ್ತಾರೆ, ಇವೇನು ಫುಲ್ ಫಾರ್ಮ್ ಒಂದ್ ಕ್ವಶನ್ ಆಯ್ತು ನೋಡ್ರಿ, ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯ್ತು 2 ಕ್ವಶನ್, ಎಲ್ಲಿ ಐತಿ 2 ಕ್ವಾರ್ಟರ್. ಹೌದಾ? ಪ್ರಸ್ತುತ ಶಾಸ್ತ್ರಗಳದಾವ. ಆಮೇಲೆ ಫೈಂಡಿಂಗ್ ಮೆಂಬರ್ಸ್ ಎಷ್ಟಿದ್ರು, 1 2 3 4 5 ಕ್ವಶನ್ ಇಲ್ಲೇ ಬಂತು. ಆಮೇಲೆ ಇವೆಂಡಿ ಯಾವಾಗ ಆಚರಿಸ್ತಾರ, 6 ಕ್ವಶನ್ ಆಯ್ತು. ಹೌದಾ? ಎಷ್ಟೆಷ್ಟು ಲ್ಯಾಂಗ್ವೇಜ್, ಯಾವ್ಯಾವ ಲ್ಯಾಂಗ್ವೇಜ್ ಅದಾವ, ಯಾವ್ಯಾವ ಅದಾವ, ಎಷ್ಟದಾವ ಅಂತಾನು ಕ್ವಶನ್ ಕೇಳ್ಬೋದು. ಹೌದಾ? ಎಷ್ಟಾಯ್ತು, 7 ಆಯ್ತು. ಹೌದಾ? ಸದ್ಯ ಕರೆಂಟ್ ಸೆಕ್ರೆಟರಿ ಆಗದಾರ್ರಿ ಅಂತ ಕೇಳ್ಬೋದು, 9 ಆಯ್ತು. ಹೌದಾ? ಆಮೇಲೆ ಪ್ರಿನ್ಸಿಪಲ್ಸ್ ಆರ್ಗನ್ಸ್ ಯಾವ ಅದಾವಪ್ಪ, ಇದ ಯಾವ್ದು ಅಲ್ಲ ಯಾವ್ದಿಲ್ಲ ನೋಡ್ರಿ. ಈಗ ಸೆಕ್ರೆಟರಿ ಕೌನ್ಸಿಲ್ ಅಂತ ಐತಲ್ರಿ, ಇದ್ರೊಳಗಡೆ ವಿಟೋ ಪವರ್ ಬರೋದು ಸೆಕ್ರೆಟರಿ ಕೌನ್ಸಿಲ್ ಒಳಗಡೆ. ಹೌದಾ? ಇಲ್ಲಿ ಎಷ್ಟು ಮೆಂಬರ್ ಇರ್ತಾರ ಅಂತಂದ್ರೆ 15 ಮೆಂಬರ್ಸ್ ಇರ್ತಾರೆ. 15 ಮೆಂಬರ್ಸ್ ಒಳಗಡೆ 5 ಮೆಂಬರ್ಸ್ ಇವ್ರಾದ್ರೆ, ಇನ್ನು 10 ಮೆಂಬರ್ಸ್ ಯಾರ್ರಿ ಸರ್ ಅಂತ ಕೇಳ್ಬೋದು ನೀವು. ಇನ್ನು 10 ಮೆಂಬರ್ಸ್ ಯಾರಪ್ಪ ಅಂತಂದ್ರ ತಾತ್ಕಾಲಿಕ ಅವಧಿಗೆ, ತಾತ್ಕಾಲಿಕ ಅವಧಿ ಅಂದ್ರೆ 2 years ರೀ. 2 years ಏನಾಗ್ತಿರ್ತಾರೆ, ಇಲ್ಲಿ ಎಲೆಕ್ಷನ್ ನಡೀತಿರ್ತಾವ್ರಿ. ಹೌದಾ? ಈ ರೀತಿ ಅಂದ್ರೆ ಎಷ್ಟಾಯ್ತು ಟೋಟಲ್ 15 ಮೆಂಬರ್ಸ್ ಆದ್ರಿ. ಹೌದಾ? ಈ ರೀತಿ ಇರ್ತಾವ್ರಿ. ಇನ್ನೂ ಡಪ್ತರ ಜಗ್ಗಿ ಐತಿ. ಸೊ ನಿಮ್ಗೆ ಅಷ್ಟೆಲ್ಲ ಮಾಹಿತಿ ಬೇಕಾಗಿಲ್ಲ, ಇಷ್ಟ ಆದ್ರೆ ಸಾಕು. ನಾನು ಏನಾದ್ರು ನೆಟ್ ಎಕ್ಸಾಮ್ಗೋಸ್ಕರ ಹೇಳಿದ್ನಪ್ಪ ಅಂತಂದ್ರ ನಿಮ್ಗೆ ಏನಿಲ್ಲ ಅಂದ್ರೆ 1 ತಾಸು ಕ್ಲಾಸ್ ಆಗುತ್ತೆ, ಬರೀ ಇದೊಂದೇ 1 ತಾಸು 2 ತಾಸು ಆಗುತ್ತೆ ಆರಾಮ. ಯಾಕಪ್ಪ ಅಂದ್ರೆ ಇದು ಏನೇನ್ ಕೆಲಸ ಮಾಡ್ತಾವ, ಆಮೇಲೆ ಈಗ ಯುನೆಸ್ಕೋ ಅದಾವ್ರಿ, ಅವೆಲ್ಲ ಇದ್ರೊಳಗೆ ಅಂಗಸಂಸ್ಥೆಗಳಾಗಿ ಇನ್ನು ಕೆಲವೊಂದಿಷ್ಟು ಬರ್ತಾವ್ರಿ. ಅವು ಬಹಳ ಇಂಪಾರ್ಟೆಂಟ್ ಆಗ್ತಾವ. ಅವನು ಸಮೇತ ಏನಾಗುತ್ತೆ ಇಲ್ಲಿ ಡಿಸ್ಕಷನ್ ಮಾಡೋದು. ನಾ ಅದನ್ನು ಕೂಡ ಹೇಳ್ತಾನೆ, ಯುನೆಸ್ಕೋ ಯಾವಾಗ ಬಂತು, ಹೌದಾ, ಅದು ಏನೇನ್ ಕೆಲಸ ಮಾಡುತ್ತಾ, ಇಲ್ಲಿರುವ ಒಂದು ಪಾರಂಪರಿಕ ತಾಣಗಳನ್ನ ಕೊಡ್ತೈತಿ, ಯಾಕೆ ಕೊಡ್ತೈತಿ, ಯಾಕಿಲ್ಲ, ಈ ರೀತಿ ಹಲವಾರದವ್ರು. ನೀವು ಡೈರೆಕ್ಟ್ ಕ್ವಶನ್ ಬರ್ತಾರ ನೋಡ್ರಿ PC ಎಕ್ಸಾಮ್ಗೆ. ಡೆಫಿನೆಟ್ಲಿ ಇದನ್ನ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗೆ, ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ಚೆನ್ನಾಗಿತ್ತು ಕಾಮೆಂಟ್ ಮಾಡ್ರಿ, ಯಾಕಂದ್ರೆ ನಿಮ್ಗೋಸ್ಕರ ಮಾಡಿ ಕ್ಲಾಸ್. ಹೌದಾ? ನಿಮ್ಗೋಸ್ಕರ. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.